ವಿದ್ಯಾ ಸಂಪತ್ತು ವಹಿ ವಹಿ ಬಡ ಆಜ್ ಮೇ ಹೈ. ವಿದ್ಯಾವಂತರು ದೊಡ್ಡವರು ಅಂತ ಹೇಳಿದ್ರು, ಅದಕ್ಕೂ ಒಪ್ಪಲಿಲ್ಲ. ಮತ್ತೊಬ್ಬರಿಗೆ ಕೇಳಿದ ರಾಜ, ಇಷ್ಟು ದುನಿಯಾ ಕೌರಗ. ಆಗ ಆ ವ್ಯಕ್ತಿ ಹೇಳ್ತಾನೆ, ಈ ಸುತ್ತ ಅನ್ನ ಕೊಡ್ತಾರ, ನೆತ್ತಿಗೆ ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ಕೊಡ್ತಾರ, ಅವ್ರು ದೊಡ್ಡವರು ಅಂತಾರೆ. ಯಾರಿದ್ರೆ ಶಾಣ ಬಸಪ್ಪ ಅಪ್ಪ ಅವರು ಕರಿಬುರಿ ಶಾಣ ಬಸಪ್ಪ ಅಪ್ಪ ಅವರು ಅಂತೆ ಕರಿಪಾಳ ಮಳಿ ಒಳಾತ್ರ ಹೇಳ್ತಾರೆ ಮಾತು. ಅದಕ್ಕೆ ಇಂಥ ಒಂದು ಪುಣ್ಯದ ಕೆಲಸ ಸರೆಂಡರ್ ಮಾಡ್ತಿದ್ರು. ಯಾರಿಗೆ ಬಿಟ್ಟಾರೆ ಹೇಳ್ರಿ? ಕೆಳಕರು ಕಳ್ಳರು ಯಾರಿಗೆ ಬಿಟ್ಟಾರ? ಬಸವಣ್ಣವರ ಕಾಲದ ಒಳಗೆ ಕೊಂಡಿ ನಿಲ್ಸಣ್ಣವರು ಬಿಟ್ಟಿಲ್ಲ, ಬಿಟ್ಟಾರ. ಆ ಬಸವಣ್ಣ ಕಾಲ ಕೊಂಡಿ ನಿಲ್ಸಣ್ಣವರು ಕೂಡ ಕಾಡಿದ್ರು. ಹಾಗೆಲ್ಲ ಕುಮಾರ ಮಾಸ್ಟರ್ಗಳಿಗೆ ಕಾಡಿದ್ರು. ಪಂಡಿತ ಪಂಚಾಕ್ಷರ ಅಜ್ಜರಿ ಬರೀ ಶಿಷ್ಯ ಚಿಕ್ಕೋಡಿ ಅಪ್ಪಯ್ಯ ಕಾಡಿದ. ಪುಟ್ಟರಾಜ ಅಜ್ಜರಿ ಕಾಡಿಲ್ಲ ಅಂತೀರಿ? ಇಡೀ ಜಗತ್ತದೊಳಗ ಸಂಗೀತ ಜಗದ್ಗುರು ಅಂತ ಕರೆಸ್ಕೊಂಡಂತ ಪುಟ್ಟರಾಜ ಗುರುಗಳಿಗೆ ಏನ್ ಹಾಡ್ತಾನ ಪುಟ್ಟಯ್ಯ ಅಂತ ಅಂದವ್ರಿದ್ರು. ಅವ್ರೇನಾದ್ರು ಹಂಗ ಹೋದ್ರು. ಹೆಂಗ ಅಂದಿದ್ರೆ ಹಂಗ ಸ್ಟಾರ್ಟ್ ಹೋದ್ರು. ಅಲ್ರಿ, ಸೂರ್ಯ ಮಣ್ಣು ನುಗ್ಗಿದ್ರು ಬೀಳೋದು ಯಾರ ಮ್ಯಾಗ? ನಮ್ಮ ತೆಲಿಮ್ಯಾಗ. ಹಂಗ ಪುಟ್ಟರಾಜ ಅಜ್ಜರು, ಪಂಚಾಕ್ಷರ ಅಜ್ಜರು, ಕುಮಾರಸ್ವಾಮಿಗಳು, ಸಿದ್ಧಲಿಂಗೇಶ್ವರ ಕಾಡಿಲ್ಲೇನು? ಮಲಯಾಳ ದೇಶದ ಒಬ್ಬ ಮಹಾರಾಣಿ ಕಾಡಿ. ಇಟಗಿ ಭೀಮಮ್ಮಗಳು ಸಹ ಹಾಕಿದ್ರು. ಸಿದ್ಧಾರೂಢರಿಗೆ ಏನ್ ಮಾಡಿದ್ರು? ವಿಷ ಹಾಕಿ. ಯೇಸು ತೆಲಿ ಮ್ಯಾಲ ಬೆಂಕಿ ಇಟ್ಟು. ಉಜ್ಜಯಿನಿ ಜಗದ್ಗುರುವಿಗೆ ಏನಾಗ್ತಿತ್ತು? ದೂರ ಹೋಗೋದು ಬೇಡ, ನಮ್ಮ ಪಕ್ಕದಾಗ ಕುಂತಿರುವ ಮಾತಾಡಿಗೆ ಒಂದು ಸರಿ ಹೋದ ವರ್ಷ ಪಾದರಸ ಅಂತಲ್ಲ, ಪಾದರಸ ಹಾಕಿದ್ರು ಇವ್ರಿಗೆ ಹಿಂಗ ಹಾಕ್ಯಾರಮ್ಮ ಅಂದ್ರೆ ಹಾಕ್ಲಿ ಬಿಡಪ್ಪ, ಹಾಕಿ ತರ್ಸಕ್ವಾಗಿರ್ಲಿ, ನಮ್ಮನ್ನ ಕೊಲ್ಬೇಕಂತ ಹಾಕ್ಯಾರ. ಕಾಯಕ ಮಾತಾ ಮಾಣಿಕೇಶ್ವರಮ್ಮ ಪಾರ್ವತಿ ಅವತಾರ. ಆಕೆ ಆಶೀರ್ವಾದ ಐತಂದ್ರೆ, ಆಕೆ ಆಶೀರ್ವಾದ ಇದ್ರೆ ನಾನು ಬರುತ್ತೀನಿ, ಆಕೆ ಆಶೀರ್ವಾದ ಸಾಯ್ತೀನಿ. ನಾ ಸತ್ರ ಖುಷಿ ಆಗುತ್ತಲ್ಲ, ಹಾಗೆ ತಂದು ಪಾದರಸ ಹಾಕ್ತಾರೆ. ಏನಾದ್ರು 3 ತಿಂಗಳು ಬದುಕಲಿಲ್ಲ, ಹೋದ್ರು. ಒಬ್ಬವ ಇವ್ರಿಗೆ ನೋಡೋಣ ಅಂತ ತಿಳ್ಕೊಂಡು ತೊಡಿ ಬಡದ ಚಪ್ಪಳಿ ಹಿಂಗ ತೊಡಿ ಬಡ್ಕೊಂಡ